ಅಲ್ಲಿ ಸತ್ಯ ಸಾಯಿಬಾಬಾ, ಹ್ಮ್ 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 ಸತ್ಯ ಶಿವ ಸಾಯಿಬಾಬಾ, ಶಿವ ಸಾಯಿಬಾಬಾ ಹ್ಮ್ 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 ಬಂದ್ ಕೂತವ್ರೆ. ನಾವಿಬ್ರು ಇದ್ವಿ, ರೆಹಮಾನ್ ಇದ್ದಾರೆ. ಆಗ ಶಿವ ಸಾಯಿಬಾಬಂಗೆ ಒಂದು ಯಾವ್ದಾರ ಒಂದು ಪವಾಡ ಮಾಡಿದ್ರೆ ಆತ್ಮಲಿಂಗ ತೆಗೆದ್ಬಿಟ್ರು ಬಾಯಿನಲ್ಲೇ. ನಾನು ಹೇಳ್ದೆ ಇದೊಂದು ಟ್ರಿಕ್ಸ್ ಅಷ್ಟೇ ನೋಡಿ, ಅವ್ರಿಗಿಂತ ನಾನು ಚೆನ್ನಾಗಿ ತೆಗಿತೀನಿ ಅಂತ ಅಲ್ಲೇ ತೆಗೆದೆ. ನನಗೆ ಗೊತ್ತಿಲ್ಲ, ತೆಗೆದು ಕೊಟ್ಟೆ, 3-4 ಕೊಟ್ಟೆ. ಅದು ಎಲ್ಲ ಅವ್ರ ಪವಾಡಗಳು, ಬೂದಿ ಕೊಡೋದು ಎಲ್ಲ ಬಯಲು ಮಾಡೋದಕ್ಕೆ ರಾತ್ರಿ 8 ಗಂಟೆಗೆ ಅವತ್ತ ಫೋನ್ ಮಾಡ್ತಾರೆ, ನಿನ್ ಮಗಳಿರಲ್ಲ ನಾಳೆ ಬೆಳಿಗ್ಗೆ ಅಂತ. ಅವ್ರ ಕಡೆಯಿಂದ. ಆಮೇಲೆ ಪೊಲೀಸ್ನವ್ರು 2-3 ಜನ ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ ನಮ್ಮ ಮನೆ ಹತ್ರ. ವಿಷಯ ಗೊತ್ತಿಲ್ಲ. ಇನ್ಫಾರ್ಮೇಶನ್ ಟಕ್ಕಂತ ಹೆಂಗ್ ಹೋಗಿರುತ್ತೆ, ಅವ್ರು ತಿಳ್ಕೊಂಡಿರ್ತಾರೆ. ಸರ್ ಹುಷಾರಾಗಿರಿ, ಶಿವರಾಜ್ ಅಂತ ಪೊಲೀಸ್ ಅವರು, ಸರ್ ಹುಷಾರಾಗಿರಿ, ನಾವು ಯಾಕೆ ಬಂದ್ರಿ? ಇಲ್ಲ ಸರ್ ಏನೋ ಮೆಸೇಜ್ ಇದೆ. ಅಷ್ಟೊತ್ತಿಗೆ ನಮ್ಗೆ 8 ಗಂಟೆಗೆ ನನ್ನ ಮಗಳಿಗೆ ಕೊಟ್ಬಿಟ್ಟೆ. ಯಾವ ಸ್ವಾಮೀಜಿ ನನಗೆ ಫೋನ್ ಮಾಡಿದ್, ನಿನ್ ಮಗಳಿರಲ್ಲ ನಾಳೆಗೆ ಅಂತ ನನ್ನ ಮಗಳ ಕೈಲೇ ಕೊಟ್ಟೆ ಫೋನ್. ಅವಾಗ ಈ ತರ ಮೊಬೈಲ್ ಇಲ್ಲ, ಆದ್ರಾಗ್ಲಿ ಬಿಡಿ ಅಂತ. ಇವತ್ತು ಶಿವಸಾಯಿ ಬಾಬಾ ಇಡೀ ರಾಜ್ಯನೇ ಬಿಟ್ಟು ಹೋಗಿದ್ದಾರೆ. ಗೊತ್ತಾಗುತ್ತೆ ಸತ್ಯ. ಅವತ್ತವರು ಒಳ್ಳೆ ಹೆಸರು ತಗೋಬಹುದು, ಆದ್ರೆ ಸತ್ಯ ಯಾವತ್ತಿದ್ರು ಸಾರ್ವಜನಿಕವಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು ನಿಮ್ಗೆ, ಅದಕ್ಕೆ ತುಂಬಾ ಬಂತು.